ಟಿಕ್ಕಿ ಶರ್ಮಿಳಾ ಸಾವು ಕೇಸ್ಗೆ ಬಿಗ್ ಟ್ವಿಸ್ಟ್. ಶರ್ಮಿಳಾ ಸಾವು ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲ, ಇದು ಕೊಲೆ. ಹತ್ಯೆಗೂ ಮುನ್ನ ರೇಪ್ ಮಾಡಿದ್ನ ಪಕ್ಕದ ಮನೆಯ ಅಪ್ರಾಪ್ತ 19 ವರ್ಷದ ಕರ್ನಲ್ ಕುರೈ ಕ್ರೌರ್ಯ ಬಯಲಾಗಿದೆ. 3ನೇ ತಾರೀಕು ರಾತ್ರಿ 9 ಗಂಟೆಗೆ ಶರ್ಮಿಳಾ ಮನೆಗೆ ಈತ ನುಗ್ಗುತ್ತಾನೆ. ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರತಿರೋಧಿಸಿದಾಗ ಶರ್ಮಿಳಾ ಹತ್ಯೆಗೈದಿದ್ದಾನೆ ಕರ್ನಲ್ ಕುರೈ. ಶರ್ಮಿಳಾ ಕೊಂದು ರೂಮ್ಗೆ ಬೆಂಕಿ ಹಚ್ಚಿ ಕುರೈ ಎಸ್ಕೇಪ್ ಆಗಿರೋದು. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಸೊ ಇದು ಒಂದು ಇನಿಷಿಯಲ್ ನಾವು UDR ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್ ಅವರು. ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದಿರ್ತದೆ. ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕೆಂದರೆ ಯಾರು ಲೇಡಿ ಡಿಸೀಸ್ ಲೇಡಿದು 34 ವರ್ಷ ಏಜ್ ಇದೆ, ಇವ್ರದ್ದು 18-19 ಇಯರ್ಸ್ ಏಜ್. ನಾವು ಇದು ಇನ್ವೆಸ್ಟಿಗೇಷನ್ ಪಾತ್ರ ಇದೆ. ಸೊ ನಾವು ಇದು ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮದಿಂದ ನೋಡಬೇಕಾಗಿತ್ತು. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ತನಿಖೆ ಮಾಡಿ. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ಟಿಕ್ಕಿ ಶರ್ಮಿಳಾ ಸಾವು ಕೇಸ್ಗೆ ಬಿಗ್ ಟ್ವಿಸ್ಟ್. ಶರ್ಮಿಳಾ ಸಾವು ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲ, ಇದು ಕೊಲೆ. ಹತ್ಯೆಗೂ ಮುನ್ನ ರೇಪ್ ಮಾಡಿದ್ನ ಪಕ್ಕದ ಮನೆಯ ಅಪ್ರಾಪ್ತ 19 ವರ್ಷದ ಕರ್ನಲ್ ಕುರೈ ಕ್ರೌರ್ಯ ಬಯಲಾಗಿದೆ. 3ನೇ ತಾರೀಕು ರಾತ್ರಿ 9 ಗಂಟೆಗೆ ಶರ್ಮಿಳಾ ಮನೆಗೆ ಈತ ನುಗ್ಗುತ್ತಾನೆ. ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರತಿರೋಧಿಸಿದಾಗ ಶರ್ಮಿಳಾ ಹತ್ಯೆಗೈದಿದ್ದಾನೆ ಕರ್ನಲ್ ಕುರೈ. ಶರ್ಮಿಳಾ ಕೊಂದು ರೂಮ್ಗೆ ಬೆಂಕಿ ಹಚ್ಚಿ ಕುರೈ ಎಸ್ಕೇಪ್ ಆಗಿರೋದು. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಸೊ ಇದು ಒಂದು ಇನಿಷಿಯಲ್ ನಾವು UDR ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್ ಅವರು. ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದಿರ್ತದೆ. ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕೆಂದರೆ ಯಾರು ಲೇಡಿ ಡಿಸೀಸ್ ಲೇಡಿದು 34 ವರ್ಷ ಏಜ್ ಇದೆ, ಇವ್ರದ್ದು 18-19 ಇಯರ್ಸ್ ಏಜ್. ನಾವು ಇದು ಇನ್ವೆಸ್ಟಿಗೇಷನ್ ಪಾತ್ರ ಇದೆ. ಸೊ ನಾವು ಇದು ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮದಿಂದ ನೋಡಬೇಕಾಗಿತ್ತು. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ತನಿಖೆ ಮಾಡಿ. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ಟಿಕ್ಕಿ ಶರ್ಮಿಳಾ ಸಾವು ಕೇಸ್ಗೆ ಬಿಗ್ ಟ್ವಿಸ್ಟ್. ಶರ್ಮಿಳಾ ಸಾವು ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲ, ಇದು ಕೊಲೆ. ಹತ್ಯೆಗೂ ಮುನ್ನ ರೇಪ್ ಮಾಡಿದ್ನ ಪಕ್ಕದ ಮನೆಯ ಅಪ್ರಾಪ್ತ 19 ವರ್ಷದ ಕರ್ನಲ್ ಕುರೈ ಕ್ರೌರ್ಯ ಬಯಲಾಗಿದೆ. 3ನೇ ತಾರೀಕು ರಾತ್ರಿ 9 ಗಂಟೆಗೆ ಶರ್ಮಿಳಾ ಮನೆಗೆ ಈತ ನುಗ್ಗುತ್ತಾನೆ. ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರತಿರೋಧಿಸಿದಾಗ ಶರ್ಮಿಳಾ ಹತ್ಯೆಗೈದಿದ್ದಾನೆ ಕರ್ನಲ್ ಕುರೈ. ಶರ್ಮಿಳಾ ಕೊಂದು ರೂಮ್ಗೆ ಬೆಂಕಿ ಹಚ್ಚಿ ಕುರೈ ಎಸ್ಕೇಪ್ ಆಗಿರೋದು. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಸೊ ಇದು ಒಂದು ಇನಿಷಿಯಲ್
ನಾವು ಯು ಡಿ ಆರ್ ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್ ಅವರು, ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದಿರ್ತದೆ, ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕಂದರೆ ಯಾರು ಲೇಡಿ ಡಿಸೀಸ್ ಲೇಡಿದು 34 ವರ್ಷ ಏಜ್ ಇದೆ, ಇವ್ರದ್ದು 18-19 ಇಯರ್ಸ್ ಏಜ್. ನಾವು ಇದು ಇನ್ವೆಸ್ಟಿಗೇಷನ್ದು ಪಾತ್ರ ಇದೆ. ಸೊ ನಾವು ಇದು ಅತ್ಯಾಚಾರ ಆಗಿದೆ ಅನ್ನೋದು ಒಂದು ಸೆಕ್ಷನ್ ಸೇರಿಸ್ಕೊಂಡಿದ್ದಾರೆ. ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮದಿಂದ ನೋಡಬೇಕಾಗಿತ್ತು. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ತನಿಖೆ ಮಾಡಿ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ಶರ್ಮಿಳಾ ಸಾವು ಕೇಸ್ಗೆ ಬಿಗ್ ಟ್ವಿಸ್ಟ್. ಶರ್ಮಿಳಾ ಸಾವು ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲ, ಇದು ಕೊಲೆ. ಹತ್ಯೆಗೂ ಮುನ್ನ ರೇಪ್ ಮಾಡಿದ್ನ ಪಕ್ಕದ ಮನೆಯ ಅಪ್ರಾಪ್ತ 19 ವರ್ಷದ ಕರ್ನಲ್ ಕುರೈ ಕ್ರೌರ್ಯ ಬಯಲಾಗಿದೆ. 3ನೇ ತಾರೀಕು ರಾತ್ರಿ 9 ಗಂಟೆಗೆ ಶರ್ಮಿಳಾ ಮನೆಗೆ ಈತ ನುಗ್ಗುತ್ತಾನೆ. ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರತಿರೋಧಿಸಿದಾಗ ಶರ್ಮಿಳಾ ಹತ್ಯೆಗೈದಿದ್ದಾನೆ ಕರ್ನಲ್ ಕುರೈ. ಶರ್ಮಿಳಾ ಕೊಂದು ರೂಮ್ಗೆ ಬೆಂಕಿ ಹಚ್ಚಿ ಕುರೈ ಎಸ್ಕೇಪ್ ಆಗಿರು. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಸೊ ಇದು ಒಂದು ಇನಿಷಿಯಲ್ ನಾವು ಯು ಡಿ ಆರ್ ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್ ಅವರು, ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದಿರ್ತದೆ, ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕಂದರೆ ಯಾರು ಲೇಡಿ ಡಿಸೀಸ್ ಲೇಡಿದು 34 ವರ್ಷ ಏಜ್ ಇದೆ, ಇವ್ರದ್ದು 18-19 ಇಯರ್ಸ್ ಏಜ್. ನಾವು ಇದು ಇನ್ವೆಸ್ಟಿಗೇಷನ್ದು ಪಾತ್ರ ಇದೆ. ಸೊ ನಾವು ಇದು FIR ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದು ಒಂದು ಸೆಕ್ಷನ್ ಸೇರಿಸ್ಕೊಂಡಿದ್ದಾರೆ. ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮದಿಂದ ನೋಡಬೇಕಾಗಿತ್ತು. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ತನಿಖೆ ಮಾಡಿ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ಶರ್ಮಿಳಾ ಸಾವು ಕೇಸ್ಗೆ ಬಿಗ್ ಟ್ವಿಸ್ಟ್. ಶರ್ಮಿಳಾ ಸಾವು ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲ, ಇದು ಕೊಲೆ. ಹತ್ಯೆಗೂ ಮುನ್ನ ರೇಪ್ ಮಾಡಿದ್ನ ಪಕ್ಕದ ಮನೆಯ ಅಪ್ರಾಪ್ತ 19 ವರ್ಷದ ಕರ್ನಲ್ ಕುರೈ ಕ್ರೌರ್ಯ ಬಯಲಾಗಿದೆ. 3ನೇ ತಾರೀಕು ರಾತ್ರಿ 9 ಗಂಟೆಗೆ ಶರ್ಮಿಳಾ ಮನೆಗೆ ಈತ ನುಗ್ಗುತ್ತಾನೆ. ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರತಿರೋಧಿಸಿದಾಗ ಶರ್ಮಿಳಾ ಹತ್ಯೆಗೈದಿದ್ದಾನೆ ಕರ್ನಲ್ ಕುರೈ. ಶರ್ಮಿಳಾ ಕೊಂದು ರೂಮ್ಗೆ ಬೆಂಕಿ ಹಚ್ಚಿ ಕುರೈ ಎಸ್ಕೇಪ್ ಆಗಿರು. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ, ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಸೊ ಇದು ಒಂದು ಇನಿಷಿಯಲ್ ನಾವು ಯು ಡಿ ಆರ್ ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್ ಅವರು, ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದಿರ್ತದೆ, ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕಂದರೆ ಯಾರು ಲೇಡಿ ಡಿಸೀಸ್ ಲೇಡಿದು 34 ವರ್ಷ ಏಜ್ ಇದೆ, ಇವ್ರದ್ದು 18-19 ಇಯರ್ಸ್ ಏಜ್. ನಾವು ಇದು ಇನ್ವೆಸ್ಟಿಗೇಷನ್ದು ಪಾತ್ರ ಇದೆ. ಸೊ ನಾವು ಇದು FIR ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದು ಒಂದು ಸೆಕ್ಷನ್ ಸೇರಿಸ್ಕೊಂಡಿದ್ದಾರೆ. ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮದಿಂದ ನೋಡಬೇಕಾಗಿತ್ತು. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ತನಿಖೆ ಮಾಡಿ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ಶರ್ಮಿಳಾ ಸಾವು ಕೇಸ್ಗೆ ಬಿಗ್ ಟ್ವಿಸ್ಟ್. ಶರ್ಮಿಳಾ ಸಾವು ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲ, ಇದು ಕೊಲೆ.
ಹತ್ಯೆಗೂ ಮುನ್ನ ರೇಪ್ ಮಾಡಿದ್ನ ಪಕ್ಕದ ಮನೆಯ ಅಪ್ರಾಪ್ತ 19 ವರ್ಷದ ಕರ್ನಲ್ ಕುರೈ ಕ್ರೌರ್ಯ ಬಯಲಾಗಿದೆ. 3ನೇ ತಾರೀಕು ರಾತ್ರಿ 9 ಗಂಟೆಗೆ ಶರ್ಮಿಳಾ ಮನೆಗೆ ಈತ ನುಗ್ಗುತ್ತಾನೆ. ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರತಿರೋಧಿಸಿದಾಗ ಶರ್ಮಿಳಾ ಹತ್ಯೆಗೈದಿದ್ದಾನೆ ಕರ್ನಲ್ ಕುರೈ. ಶರ್ಮಿಳಾ ಕೊಂದು ರೂಮ್ಗೆ ಬೆಂಕಿ ಹಚ್ಚಿ ಕುರೈ ಎಸ್ಕೇಪ್ ಆಗಿರು. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾ ಇರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಸೊ ಇದು ಒಂದು ಇನಿಷಿಯಲ್ ನಾವು UDR ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್ ಅವರು. ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದಿರ್ತದೆ. ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕೆಂದರೆ ಯಾರು ಲೇಡಿ ಡಿಸೀಸ್ ಲೇಡಿದು 34 ವರ್ಷ ಏಜ್ ಇದೆ, ಇವ್ರದ್ದು 18-19 ಇಯರ್ಸ್ ಏಜ್. ನಾವು ಇದು ಇನ್ವೆಸ್ಟಿಗೇಷನ್ದು ಪಾತ್ರ ಇದೆ. ಸೊ ನಾವು ಇದು FIR ಅಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದು ಒಂದು ಸೆಕ್ಷನ್ ಸೇರಿಸ್ಕೊಂಡಿದ್ದಾರೆ. ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮದಿಂದ ನೋಡಬೇಕಾಗುತ್ತೆ. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ. ಅದರ ಬಗ್ಗೆ ಕೂಡ ತನಿಖೆ ಮಾಡ್ತೀವಿ. ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್